ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋ ಜಾಗ ಅಂದರೆ ಬಸವಣ್ಣ ಅವರು ಐಕ್ಯವಾದ ಜಾಗ ಅಂದರೆ ಕೂಡಲ ಸಂಗಮ. ಬನ್ನಿ ಒಳಗೋಗೋಣ. ಅಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಎಲ್ಲ ಕೂಡ ನಿಮಗೆ ತೋರಿಸ್ತೀನಿ. ಸೊ ನಾವು ಈ ಜಾಗದ ಬಗ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೆ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ನಾನಂತೂ ತುಂಬ ದಿನದಿಂದ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಸಮಯ ಕೂಡೇ ಬಂದಿರಲಿಲ್ಲ. ಈಗ ಸಮಯ ಕೂಡ ಬಂದಿದೆ. ಈಗ ಬನ್ನಿ ಒಳಗೋಗೋಣ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೋಡಿ, ಈಗ ಹಂಗೆ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿ ಫೀಲ್ ಆಗ್ತಾ ಇದೆ. ಹೊರಗಡೆಯಿಂದ ಒಳಗೆ ಹೋದ ತಕ್ಷಣ ನಮಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನ ಆಗಿರ್ಬೋದು, ಅಲ್ಲಿ ವಾತಾವರಣ ಆಗಿರ್ಬೋದು, ಮತ್ತು ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಆ ಜಾಗ ಮಾತ್ರ. ಬನ್ನಿ ಮುಂದೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ದೇವರ ದರ್ಶನ ಕೂಡ ಯಾವ ಥರ ಆಗುತ್ತೆ ಪ್ರತಿಯೊಂದನ್ನು ಡೀಟೇಲ್ಡಾಗಿ ನಿಮಗೆ ತೋರಿಸ್ತೀನಿ. ಈಗ ನಾವು ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಬನ್ನಿ ಒಳಗೋಗೋಣ. ನೋಡಿ, ಹೆಂಗೆ ಮುಂಭಾಗದಲ್ಲಿ ಹೋಗ್ತಾ ಇದ್ವಿ. ಶ್ರೀ ಸಂಗಮ ಕೂಡಲ ಸಂಗಮೇಶ್ವರ ದೇವಾಲಯ. ಅಲ್ಲಿಂದ ನಾವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಒಳಗೆ ಪ್ರವೇಶ ಮಾಡಿದ್ವಿ. ನೋಡಿ ದೇವಸ್ಥಾನದ ವಾತಾವರಣ ಯಾವ ಥರ ಇದೆ ಅಂತ. ಬಸವೇಶ್ವರರು. ಇಲ್ಲಿ ದರ್ಶನ ಮುಗಿಸಿಕೊಂಡು ಹಂಗೆ ಮುಂದೆ ಸಾಗಿ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಬಸವಣ್ಣನವರು ಐಕ್ಯವಾದ ಸ್ಥಳ ಅಂದರೆ ಐಕ್ಯ ಮಂಟಪದ ಥರ. ಬನ್ನಿ ಹೋಗೋಣ. ಬಟ್ ಇಲ್ಲಿ ಕತ್ಲೆ ಆಗಿದೆ. ಬನ್ನಿ ಮುಂದೆ ಏನಿದೆ ಅಂತ ನಿಮಗೆ ಕೂಡ ತೋರಿಸ್ತೀನಿ. ಇಲ್ಲಿ ನಾವು ಕೆಳಗೆ ಹೋಗಬೇಕು, ತುಂಬ ಡಿಸ್ಟರ್ಬೆನ್ಸ್ ಇದೆ. ಇಲ್ಲಿ ತುಂಬ ತಣ್ಣಗೆ ವಾತಾವರಣ ಇದೆ, ಕೋಲ್ಡ್ ಆಗಿ ಫೀಲ್ ಆಗ್ತಾ ಇದೆ. 120 ಸ್ಟೆಪ್ಸ್ ಕೆಳಗಿಳಿದ್ರೆ ಇಲ್ಲಿ ಐಕ್ಯ ಮಂಟಪ ಸಿಗುತ್ತೆ. ನೋಡೋಣ ಬನ್ನಿ, ತೋರಿಸ್ತೀನಿ. ಇದು ಬಸವಣ್ಣನವರು ಐಕ್ಯವಾದ ಜಾಗ. ದರ್ಶನ ಮುಗಿಸ್ಕೊಂಡು ಹಾಗೆ ಮೇಲ್ ಬರ್ತಾ ಇದ್ವಿ. ಅಲ್ಲಿ ವಾತಾವರಣ ಆಗಿರ್ಬೋದು ಅಲ್ಲಿ ಪ್ರಶಾಂತವಾಗಿತ್ತು ಮತ್ತು ತುಂಬ ಕೋಲ್ಡ್ ಆಗಿತ್ತು ಜಾಗ ಮಾತ್ರ. ಕೆಳಗೆ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಮೇಲಿನ ವಾತಾವರಣ ಯಾವ ಥರ ಇದೆ ಅಂತ. ಕೂಡಲ ಸಂಗಮಕ್ಕೆ ಬಂದಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ವಾತಾವರಣ ಆಗಿರ್ಬೋದು ಪ್ರತಿಯೊಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಸುತ್ತ ಪ್ಲೇಸ್ನ ನೋಡ್ಬೋದು. ಆ ಸೈಡ್ ಕೂಡ ಅದಿದೆ. ಈ ಸೈಡು ಕೂಡ ಇದೆ. ಇಲ್ಲಿ ತುಂಬ ಡ್ರಿಲ್ಸ್ ಆಗ್ತಿದ್ದಾರೆ, ಸೊ ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಪಾರ್ಟಲ್ಲಿ ಮಲಪ್ರಭಾ ನದಿ ಇದೆ, ಈ ಸೈಡ್ ಬಂದರೆ ಕೃಷ್ಣಾ ನದಿ ಇದೆ. ಕೆಳಗಡೆ ಹೋಗೋಣ. ಇನ್ನು ಬೆಳಗ್ಗೆ ತಿಂಡಿ ತಿಂದಿಲ್ಲ. ಟೈಮ್ ಇನ್ನು 7:51 ಬೆಳಗ್ಗೆ. ನಾವಿಲ್ಲೇ ಬನ್ನಿ
ಸ್ವಲ್ಪ ಫೋಟೋ ಶೂಟ್ಸ್ನೆಲ್ಲ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಅಲ್ಲಿ ನದಿ ಕೂಡ ತೋರಿಸ್ತೀನಿ. ಇಲ್ಲಿ ಕೂಡಲ ಸಂಗಮದ ಇನ್ನೊಂದು ವಿಶೇಷತೆ ಏನಂತ ಅಂದರೆ ಇಲ್ಲಿ 3 ನದಿಗಳು ಸಂಗಮವಾಗುತ್ತೆ. ಅದು ಯಾವುದ್ಯಾವುದು ಅಂತ ಅಂದರೆ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಹಾಗೂ ಘಟಪ್ರಭಾ ನದಿ. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆ ಇನ್ನೂ ತುಂಬ ಜನ ಟ್ರಿಪ್ಪಿಗೆ ಬಂದಿದ್ದಾರೆ. ಎಲ್ಲ ಹಾಯ್ ಹೇಳಿ. ಬನ್ನಿ ಹಾಗೆ ಕೆಳಗೆ ಹೋಗೋಣ. ಅಲ್ಲಿಯ ಒಂದು ದಿವ್ಯ ಪವಿತ್ರವಾದ ನೀರನ್ನು ಸ್ಪರ್ಶಿಸೋಣ.